ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂಡೇ ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ನಾನು ದೋಸೆ ಮಾಡ್ತಾ ಇದ್ದೀನಿ. ಸೊ ನಾನು ನೆನ್ನೆನೇ ನೈಟೇ ಬ್ಯಾಟರ್ನ ರುಬ್ಬಿ ಇಟ್ಟಿದ್ದೆ. ಸೊ ಮಾರ್ನಿಂಗ್ ನಾನು ಇವಾಗ ಸೋಡಾ ಮತ್ತು ಉಪ್ಪು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇದು ಬ್ಯಾಟರ್ನ ಮಿಕ್ಸ್ ಮಾಡ್ಕೊಂಡು ನಂತರ ನಾನಿವತ್ತು ದೋಸೆಗೆ ನಾನು ಕಾಂಬಿನೇಷನ್ಗೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಹಸಿ ತೆಂಗಿನಕಾಯಿ ಹಾಕಿ ಯೂಸ್ ಮಾಡಿ ಚಟ್ನಿ ಮಾಡ್ತಿಲ್ಲ, ಯಾಕೆಂದರೆ ಮೋಹಿತ್ಗೆ ಕೆಮ್ಮಿರೋದ್ರಿಂದ ನಾನು ಒಣಕೊಬ್ಬರಿ ಮತ್ತು ಕಡಲೆ ಯೂಸ್ ಮಾಡಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಫ್ ಕಪ್ಪು ಕೊಬ್ಬರಿ ಮತ್ತು ಕಡಲೆ, ಒಂದು 4 ಬುಪ್ಪಷ್ಟು ಬೆಳ್ಳುಳ್ಳಿ, ಮೆಣಸು ಮತ್ತು ನಾನು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿನ ನಾನು ತವಾದಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡೆ ಹಾಕ್ಕೊತೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನ ಹಾಕ್ಕೊಂಡು ರುಬ್ಬಿ ಇಟ್ಕೊತೀನಿ. ಚಟ್ನಿ ರೆಡಿಯಾಗಿ ಇವಾಗ ದೋಸೆಗೆ ರೆಡಿ ಮಾಡ್ಕೊತೀನಿ. ಇವತ್ತು ನಾನು ಮೋಹಿತ್ ಇಬ್ಬರೇ ಟಿಫನಿಗೆ, ನನ್ನ ಹಸ್ಬೆಂಡ್ ಇಲ್ಲ. ಸೊ ನನಗೆ ಬಾಕ್ಸಿಗೆ ದೋಸೆ ಮತ್ತು ಮೋಹಿತಿಗೆ ಬಾಕ್ಸಿಗೆ ಅವನಿಗೆ ಮಧ್ಯಾಹ್ನ ಮತ್ತು ಮಾರ್ನಿಂಗ್ ಎರಡೂ ಕೊಡಬೇಕು, ಯಾಕೆಂದರೆ ಅವನು ಡೇ ಕೇರಲ್ಲಿ ಇರೋದ್ರಿಂದ. ಸೊ ನನಗೆ ದೋಸೆ ಮಾಡ್ಕೊಂಡು ಅವನಿಗೆ ಸ್ಮಾಲ್ ಮಿನಿ ದೋಸೆ ಮಾಡಬೇಕು. ಇಲ್ಲ ಅಂತಂದರೆ ಅವ್ನು ತಿನ್ನೋದಿಲ್ಲ. ಮಕ್ಕಳಿಗೆ ಮಿಕ್ಕಿ ಮೌಸು, ಸ್ಮೈಲು ಈ ಥರ ದೋಸೆ ಮಾಡಿಕೊಟ್ರೆ ಇಂಟ್ರೆಸ್ಟಾಗಿ ತಿಂತವೆ. ಇಲ್ಲ ನಾನು ಏನಾದರೂ ಈ ಥರ ದೊಡ್ಡ ದೋಸೆ ಕೊಟ್ಟರೆ ಅವ್ನ ಬಾಕ್ಸ್ ಹಂಗೆ ವಾಪಸ್ ಬರುತ್ತೆ, ತಿನ್ನೋದೇ ಇಲ್ಲ. ಸೊ ನಾನು ಅವನಿಗೆ ಹಾಕ್ಕೊಡ್ತಾ ಇದ್ದೀನಿ. ಅವ್ನಿಗೆ ಈ ಥರ ಹಾಕ್ಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಯಾರಾದರೂ ದೋಸೆ ತಿಂತಿಲ್ಲ ಅಂತ ಅಂದರೆ ಈ ಥರ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾನು ಇಲ್ಲಿ ದೋಸೆ ಎಲ್ಲ ರೆಡಿ ಮಾಡ್ಕೊಂಡು ಅವ್ನ ಬಾಕ್ಸ್ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಮೋಹಿತ್ ಮಾರ್ನಿಂಗ್ ತಿನ್ಬಿಟ್ಟು ಹೋಗ್ತಾನೆ. ಅವನಿಗೆ ಲಂಚಿಗೆ ಬಂದು 11:30ಗೆ ಬಿಟ್ಬಿಡ್ತಾರೆ. ಅವನಿಗೆ ಮತ್ತೆ ಮಧ್ಯಾಹ್ನ ಡೇ ಕೇರಲ್ಲೇ ಇರ್ತಾನಲ್ವ, ಸೊ ಅವನಿಗೆ 2 ಬಾಕ್ಸ್ ಕೊಡಬೇಕು. ನಾನು ಮಾರ್ನಿಂಗ್ ಟಿಫನ್ ತಿನ್ನೋದಕ್ಕಾಗಲ್ಲ, ಅಷ್ಟೊಂದು ಟೈಮ್ ಇರಲ್ಲ, ನಾನು ಆಫೀಸ್ಗೆ ಹೋಗೋಕೆ ತಿಂತೀನಿ. ನೋಡಿ ಇವತ್ತು ನಾನು ನನ್ನ ಮೋಹಿತ್ ಈ ಥರ ರೆಡಿ ಆಗಿದ್ದೀವಿ. ಈಗ ಆಫೀಸ್ಗೆ ಕೊಡ್ತೀನಿ ಮತ್ತು ನಾನು ಈವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಮೋಹಿತ್ ಅಲೆವೆರಾ ಎಲ್ಲ ಯಾವ ಥರ ಕಟ್ ಮಾಡಿ ಇಟ್ಟಿದ್ದಾನೆ. ಹುಟ್ಟು ತರಲೆ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಮಾಡ್ತಿರ್ತಾನೆ. ಮತ್ತು ನಾನು ಈವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೋಹಿತ್ಗೆ ಹಾಲು ಕಾಯ್ಸ್ಕೊಂಡು ಕೊಟ್ಟು ನಾನು ಕಾಫಿ ಕುಡಿದೆ. ನಂತರ ನಾನು ಇವತ್ತು ನೈಟಿಗೆ ಪಾಲಕ್ ದಾಲ್ ಮತ್ತು ರೈಸ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಮತ್ತು ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ ಎಲ್ಲ ಖಾಲಿ ಆಗಿತ್ತು, ತೊಗೊಂಡು ಬಂದಿದ್ದೆ. ಆ ಬಾಕ್ಸಿಗೆ ಎತ್ತಿಡ್ತಾ ಇದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಥರ ಸ್ಟೋರೇಜ್ ಮಾಡಿಕೊಂಡ್ರೆ ನನಗೆ ಅಡುಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ಯಾಕೆಂದರೆ ಟೈಮ್ ಸಿಗೋದಿಲ್ಲಲ್ಲ. ಸೊ ನಾನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಬನ್ನಿ, ನಾನಿವತ್ತು ನೈಟಿಗೆ ಸಿಂಪಲ್ಲಾಗಿ ಪಾಲಕ್ ದಾಲ್ ಅಥವಾ ಪಪ್ಪು ಏನಾದರೂ ಕರಿಬೋದು, ಅದನ್ನು ಮಾಡ್ತಿದ್ದೀನಿ. ಮುದ್ದೆ ಎಲ್ಲ ಏನೂ ಮಾಡ್ತಾಯಿಲ್ಲ, ಜಸ್ಟ್ ಪಾಲಕ್ ದಾಲು ಮತ್ತು ರೈಸ್ ಮಾಡ್ಕೊತಿದ್ದೀನಿ. ಇದನ್ನು ಆಲ್ರೆಡಿ ಕ್ಲೀನ್ ಮಾಡಿಯೆಲ್ಲ ಇಟ್ಕೊಂಡಿದ್ದೆ. ಕ್ಲೀನ್ ಮಾಡಿ ಇಟ್ಕೊಂಡು ಸಣ್ಣಗೆ ಹೆಚ್ಕೋಬೇಕು. ಸಣ್ಣಗೆ ಹೆಚ್ಕೊಂಡು ಇದನ್ನು ಒಂದು 10 ಮಿನಿಟ್ಸ್ ನನಗೆ ನೀರಲ್ಲಿ ನೆನೆಯೋಕೆ ಬಿಡ್ತೀನಿ, ಯಾಕೆಂದರೆ ಅದು ಔಷಧಿ ಎಲ್ಲ ಹೊಡೆದಿರ್ತಾರಲ್ವ, ಅದೆಲ್ಲ ಕೆಮಿಕಲ್ ಇರುತ್ತೆ. ಸೊ ಅದೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ನಾನು ಒಂದು 10 ಮಿನಿಟ್ಸ್ ಹಾಗೆ ನೆನೆಸಿಟ್ಕೊತೀನಿ. ಯಾವುದೇ ಸೊಪ್ಪು, ವೆಜಿಟೇಬಲ್ಸು ಬೆಳೆಯೋಕ್ಕೆ ತುಂಬ ಮೆಡಿಷನ್ ಯೂಸ್ ಮಾಡೋದ್ರಿಂದ ನಾವು ಎಷ್ಟು ವಾಶ್ ಮಾಡಲಿ ನಾವು ತುಂಬ ಕೇರಾಗಿರಬೇಕು. ಯಾಕೆ ಅಂತಂದರೆ ಹೆಲ್ತ್ ತುಂಬ ಹದಗೆಡ್ತೈತೆ ಈಗಿನ ಇದರಲ್ಲಿ. ಸೊ ನಾವು ಎಷ್ಟು ವಾಶ್ ಮಾಡಿ ತಿಂತೀವಿ ಅಷ್ಟು ಕಾಪಾಡ್ಕೋಬೋದು ಅನ್ನೋದು ನನ್ನ ಭಾವನೆ ಅಷ್ಟೇ. ಸೊ ನಾನು ಇದನ್ನು ಒಂದು 10 ಮಿನಿಟ್ಸ್ ಹಾಗೆ ನೆನೆಯೋಕೆ ಬಿಟ್ಟು ಇವಾಗ ನಾನು ಒಂದು ಕುಕ್ಕರಲ್ಲಿ ಹೆಸ್ರುಬೇಳೆ, ತೊಗರಿಬೇಳೆ ಅದನ್ನು ಎರಡನ್ನೂ ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ. ಒಂದು 2 ಸಲ ವಾಶ್ ಮಾಡಬೇಕು. ವಾಶ್ ಮಾಡಿ ಮತ್ತು ಅದಕ್ಕೆ ನಾನು 2 ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ. 2 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, ಇಷ್ಟು ಮತ್ತು ನೀರು ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು 2 ವಿಸಲ್ನ ಕೂಗಿಸ್ಕೋಬೇಕು. ಇದು ತುಂಬ ಸ್ಮ್ಯಾಶ್ ಆಗಬೇಕು, ತುಂಬ ಬೇಳೆ ಸ್ಮ್ಯಾಶ್ ಆಗಬೇಕು. ಆ ಥರ ನಾನು ಒಂದು 2 ವಿಸಲ್ ಕೂಗಿಸ್ಕೊತೀನಿ. ಆ ಟೈಮಲ್ಲಿ ನಾನಿಲ್ಲಿ ಈರುಳ್ಳಿ, ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ಹೆಚ್ಕೊಂಡು ಮತ್ತು ಒಂದು 2 ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹೆಚ್ಕೊತೀನಿ. ಇಲ್ಲ ನಾನು ಹೆಚ್ಕೊತಿಲ್ಲ, ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಒಗ್ಗರಣೆಗೆ ಕರಿಬೇವು ತೊಗೊಂಡು ಇವಾಗ ನೋಡಿ 2 ವಿಸಲ್ ಬಂದಿದೆ. ಸೊ ನಾನು ಬೇಳೆ ಮತ್ತು ಟೊಮೊಟೊ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಇವಾಗ ಒಗ್ಗರಣೆಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ನಾನು ನಾರ್ಮಲಾಗಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ನಾನು ಇಲ್ಲೇನು ತೊಗೊಂಡಿದ್ದಷ್ಟು ಬೆಳ್ಳುಳ್ಳಿ, ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಚ್ಕೊಂಡು ಮತ್ತು ಅದಕ್ಕೆ ನಾನು ಏನು ಹೆಚ್ಚಿಟ್ಕೊಂಡಿದ್ನಲ್ವ ಈರುಳ್ಳಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಅದು ನೀಟಾಗಿ ಆಯಿಲ್ ಫ್ರೈ ಆಗಬೇಕು, ಒಂದು ಗೋಲ್ಡನ್ ಕಲರ್ ಬರುತ್ತಲ್ವ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ನಂತರ ನಾವೇನಿಲ್ಲಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ವಿ ನೋಡು, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ಇದು ನೀಟಾಗಿ
ಫ್ರೈ ಆಗಬೇಕು ಆಯಿಲಲ್ಲೇ. ಅದು ಗೊತ್ತಾಗುತ್ತೆ ನಿಮಗೆ ಆಯಿಲ್ ಫ್ರೈ ಆದಾಗ. ಒಂದು 5 ಮಿನಿಟ್ಸ್ ತೊಗೊಳುತ್ತೆ ಅದು ಫ್ರೈ ಆಗೋದಕ್ಕೆ. ಅದನ್ನ ತೊಗೊಂಡ್ಮೇಲೆ ಇದು ನೀಟಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಏನು ಬೇಳೆ ಮತ್ತು ಟೊಮೊಟೊನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಇದೇ ಟೈಮಲ್ಲೇ ಆ್ಯಡ್ ಮಾಡ್ಕೊಂಡಿದ ನಂತರ ನಾನು ಇಲ್ಲಿ ಒಂದು 2 ಸ್ಪೂನು ಸಾಂಬಾರು ಪೌಡರ್ ಇರುತ್ತಲ್ವ, ಮಸಾಲೆ ಪೌಡ್ರು, ಅದನ್ನು ಕೂಡ ಇಲ್ಲಿ ಒಂದು 2 ಸ್ಪೂನ್ ಆ್ಯಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 10 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಕುದಿಸ್ಕೊಂಡ್ರೆ ರುಚಿಕರವಾದ ಪಾಲಕ್ ದಾಲ್ ಅಥವಾ ಪಾಲಕ್ ಪಪ್ಪು ರೆಡಿ ಆಗುತ್ತೆ. ಬಿಸಿ ರೈಸ್ ಜೊತೆಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಬೇಗ ಕೂಡ ಆಗುತ್ತೆ, ಈಸಿಯಾಗಿ ಮಾಡ್ಬೋದು. ನಂತರ ನಾನು ಇಲ್ಲಿ ರೈಸಿಗೆ ಇಟ್ಕೊಂಡೆ ಮತ್ತು ಅಡುಗೆ ಮನೆ ಸ್ಲ್ಯಾಬ್ ಎಲ್ಲ ಆವಾಗಲೇ ಕ್ಲೀನ್ ಮಾಡ್ಕೊಂಡು ನಾಳೆ ಮೋಹಿತ್ಗೆ ಕನ್ನಡ ಎಕ್ಸಾಮ್ ರಿವಿಸನ್ ಎಲ್ಲ ಮಾಡಿಸ್ದೆ. ಅವರಿಗೆ ರಿವಿಸನ್ ಮಾಡಿಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ನಾವು ಮೋಹಿತ್ ಮಾತ್ರನಾ ಅಥವಾ ಎಲ್ಲ ಮಕ್ಕಳನ್ನು ಹೀಗ ಅಂತ ಗೊತ್ತಿಲ್ಲ, ಬಟ್ ನನಗನ್ಸುತ್ತೆ ಇಷ್ಟೊಂದು ಕಷ್ಟನ ಮಕ್ಕಳಿಗೆ ಓದಿಸೋದು ಬರ್ಸೋದು ಅಂತ ಅನಿಸುತ್ತೆ. ಮತ್ತು ಸರಿ ಎಲ್ಲ ಮುಗಿಸಿ ಅವನಿಗೂ ಕೂಡ ಊಟ ಹಾಕೊಂಡು ತಿನ್ನಿಸಿ ನಾವು ಊಟ ಮಾಡಿದ್ವಿ. ಸೊ ಇವತ್ತಿನ ದಿನ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವ್ಲಾಗ್.